ಖಾಲಿ ಸೈಟ್ಗಳನ್ನು ಸ್ವಚ್ಛಗೊಳಿಸದಂತ ಮಾಲಕರಿಗೆ ಜಿಬಿಎ ಈಗ ನೋಟಿಸ್ ಕೊಡ್ತಾ ಇದೆ. 30 ಖಾಲಿ ಸೈಟ್ನ ಮಾಲಕರಿಗೆ ಸ್ವಚ್ಛತೆಗಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ನಿವೇಶನಗಳನ್ನು ಹೊಂದಿದ್ದು ಅದನ್ನು ಸ್ವಚ್ಛವಾಗಿ ಇಡದೆ ಅದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಮಹಾನಗರ ಪಾಲಿಕೆ 30 ಸೈಟ್ಗಳ ಮಾಲಕರಿಗೆ ನೋಟಿಸ್ ಕೊಟ್ಟಿದೆ. ಪದ್ಮನಾಭನಗರದಲ್ಲೇ 10 ಖಾಲಿ ಸೈಟ್ನ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಒಂದು ವೇಳೆ ನೋಟಿಸ್ ಸ್ವೀಕರಿಸಿದ ಬಳಿಕವೂ ಸ್ವಚ್ಛಗೊಳಿಸದೇ ಇದ್ರೆ ದಂಡ ಪಾವತಿಸಲಾಗುತ್ತೆ. ಅಂದ್ರೆ ಜಿಬಿಎ ಇಂದಲೇ ಅದನ್ನ ಕ್ಲೀನ್ ಮಾಡಿಸಿ ಆ ನಂತರ ದಂಡ ಹಾಕ್ತಾರೆ. ಸೊ 30 ಸೈಟ್ನ ಮಾಲಕರಿಗೆ ಈಗ ನೋಟಿಸ್ ಕೊಡಲಾಗಿದೆ. ಖಾಲಿ ಸೈಟ್ಗಳನ್ನ ಸ್ವಚ್ಛಗೊಳಿಸದಂತ ಮಾಲಕರಿಗೆ ಜಿಬಿಎ ಈಗ ನೋಟಿಸ್ ಕೊಡ್ತಾ ಇದೆ. 30 ಖಾಲಿ ಸೈಟ್ನ ಮಾಲಕರಿಗೆ ಸ್ವಚ್ಛತೆಗಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ನಿವೇಶನಗಳನ್ನು ಹೊಂದಿದ್ದು ಅದನ್ನು ಸ್ವಚ್ಛವಾಗಿ ಇಡದೆ ಅದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಮಹಾನಗರ ಪಾಲಿಕೆ 30 ಸೈಟ್ಗಳ ಮಾಲಕರಿಗೆ ನೋಟಿಸ್ ಕೊಟ್ಟಿದೆ. ಪದ್ಮನಾಭನಗರದಲ್ಲೇ 10 ಖಾಲಿ ಸೈಟ್ನ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಒಂದು ವೇಳೆ ನೋಟಿಸ್ ಸ್ವೀಕರಿಸಿದ ಬಳಿಕವೂ ಸ್ವಚ್ಛಗೊಳಿಸದೇ ಇದ್ರೆ ದಂಡ ಪಾವತಿಸಲಾಗುತ್ತೆ. ಅಂದ್ರೆ ಜಿಬಿಎ ಇಂದಲೇ ಅದನ್ನ ಕ್ಲೀನ್ ಮಾಡಿಸಿ ಆ ನಂತರ ದಂಡ ಹಾಕ್ತಾರೆ. ಸೊ 30 ಸೈಟ್ನ ಮಾಲಕರಿಗೆ ಈಗ ನೋಟಿಸ್ ಕೊಡಲಾಗಿದೆ. ಖಾಲಿ ಸೈಟ್ಗಳನ್ನ ಸ್ವಚ್ಛಗೊಳಿಸದಂತ ಮಾಲಕರಿಗೆ ಜಿಬಿಎ ಈಗ ನೋಟಿಸ್ ಕೊಡ್ತಾ ಇದೆ. 30 ಖಾಲಿ ಸೈಟ್ನ ಮಾಲಕರಿಗೆ ಸ್ವಚ್ಛತೆಗಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ನಿವೇಶನಗಳನ್ನು ಹೊಂದಿದ್ದು ಅದನ್ನು ಸ್ವಚ್ಛವಾಗಿ ಇಡದೆ ಅದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಮಹಾನಗರ ಪಾಲಿಕೆ 30 ಸೈಟ್ಗಳ ಮಾಲಕರಿಗೆ ನೋಟಿಸ್ ಕೊಟ್ಟಿದೆ. ಪದ್ಮನಾಭನಗರದಲ್ಲೇ 10 ಖಾಲಿ ಸೈಟ್ನ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಒಂದು ವೇಳೆ ನೋಟಿಸ್ ಸ್ವೀಕರಿಸಿದ ಬಳಿಕವೂ ಸ್ವಚ್ಛಗೊಳಿಸದೇ ಇದ್ರೆ ದಂಡ ಪಾವತಿಸಲಾಗುತ್ತೆ. ಅಂದ್ರೆ ಜಿಬಿಎ ಇಂದಲೇ ಅದನ್ನ ಕ್ಲೀನ್ ಮಾಡಿಸಿ ಆ ನಂತರ ದಂಡ ಹಾಕ್ತಾರೆ. ಸೊ 30 ಸೈಟ್ನ ಮಾಲಕರಿಗೆ ಈಗ ನೋಟಿಸ್ ಕೊಡಲಾಗಿದೆ. ಖಾಲಿ ಸೈಟ್ಗಳನ್ನ ಸ್ವಚ್ಛಗೊಳಿಸದಂತ ಮಾಲಕರಿಗೆ ಜಿಬಿಎ ಈಗ ನೋಟಿಸ್ ಕೊಡ್ತಾ ಇದೆ. 30 ಖಾಲಿ ಸೈಟ್ನ ಮಾಲಕರಿಗೆ ಸ್ವಚ್ಛತೆಗಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ನಿವೇಶನಗಳನ್ನು ಹೊಂದಿದ್ದು ಅದನ್ನು ಸ್ವಚ್ಛವಾಗಿ ಇಡದೆ ಅದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಮಹಾನಗರ ಪಾಲಿಕೆ 30 ಸೈಟ್ಗಳ ಮಾಲಕರಿಗೆ ನೋಟಿಸ್ ಕೊಟ್ಟಿದೆ. ಪದ್ಮನಾಭನಗರದಲ್ಲೇ 10 ಖಾಲಿ ಸೈಟ್ನ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಒಂದು ವೇಳೆ ನೋಟಿಸ್ ಸ್ವೀಕರಿಸಿದ ಬಳಿಕವೂ ಸ್ವಚ್ಛಗೊಳಿಸದೇ ಇದ್ರೆ ದಂಡ ಪಾವತಿಸಲಾಗುತ್ತೆ. ಅಂದ್ರೆ ಜಿಬಿಎ ಇಂದಲೇ ಅದನ್ನ ಕ್ಲೀನ್ ಮಾಡಿಸಿ ಆ ನಂತರ ದಂಡ ಹಾಕ್ತಾರೆ. ಸೊ 30 ಸೈಟ್ನ ಮಾಲಕರಿಗೆ ಈಗ ನೋಟಿಸ್ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.